ನೀರು ಹಾಕಿ ಕುದಿಸಿದ್ರೆ ಸಾಕು, ರಸಮ್ ಅಥವಾ ಸಾರು ತಯಾರಾಗುತ್ತೆ ಅಂದರೆ ಕೇಳೋದಕ್ಕೇ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ಮಾಡಿ ತೋರಿಸುವಂತಹ ರಸಮ್ ಮಿಕ್ಸನ್ನು ನೀವೇನಾದರೂ ಮಾಡಿಟ್ಕೊಂಡ್ರೆ ಬಹಳ ಸುಲಭವಾಗಿ ರಸಮನ್ನು ಮಾಡ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 8ರಿಂದ 10 ಒಣಮೆಣಸಿನ್ಕಾಯಿಯನ್ನು ಅರ್ಧ ಚಮಚ ಎಣ್ಣೆ ಹಾಕಿ ಒಣಮೆಣಸಿನ್ಕಾಯಿ ಗರಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ಖಾರ ಸ್ವಲ್ಪ ಕಡಿಮೆ ಇರಲಿ, ಬಣ್ಣ ಎಲ್ಲ ಚೆನ್ನಾಗಿ ಬರುವಂತಹ ಒಣಮೆಣಸಿನ್ಕಾಯಿಯನ್ನು ಬಳಸಿ, ತುಂಬ ಚೆನ್ನಾಗಿ ಅನಿಸುತ್ತೆ ಸಾರು. ಆಮೇಲೆ ಅದಕ್ಕೆ 1/4 ಕಪ್ಪಷ್ಟು ತೊಗರಿಬೇಳೆನ ಹಾಕಿ ಸಣ್ಣ ಉರಿಯಲ್ಲಿ ಹದವಾಗಿ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ದೊಡ್ಡ ಉರಿ ಇಟ್ಟರೆ ಮೇಲಿಂದ ಕಪ್ಪು ಅಥವಾ ಕೆಂಪು ಆಗಿಬಿಡುತ್ತೆ, ಒಳಗಡೆವರೆಗೆ ಚೆನ್ನಾಗಿ ಹುರಿದಿರಲ್ಲ. ಸೊ ಸಣ್ಣ ಉರಿನಲ್ಲಿ ಕೈ ಬಿಡದೆ ಚೆನ್ನಾಗಿ ಹುರಿರಿ. ಆಮೇಲೆ ಅದಕ್ಕೆ ಅರ್ಧ ಚಮಚ ಮೆಂತ್ಯ, 4 ಚಮಚ ಧನಿಯಾ ಅಥವಾ ಕೊತ್ತಂಬರಿ, 2 ಚಮಚ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಅಥವಾ ಕಾಳು ಮೆಣಸನ್ನು ಹಾಕಿ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈ ಕಾಳುಮೆಣಸು ಮತ್ತು ಒಣಮೆಣಸಿನ್ಕಾಯಿಯನ್ನು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ. ನಮ್ಮನೇಲಿ ಹೆಚ್ಚು ಉರಿ ಖಾರ ಇಷ್ಟಪಡೋದಿಲ್ಲ. ಇವಿಷ್ಟು ಪದಾರ್ಥಗಳನ್ನು ಎತ್ತಿಟ್ಕೊಂಡು ಆನಂತರ ಅದೇ ಬಾಣಲೆನಲ್ಲಿ ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬೀಜ ನಾರು ಎಲ್ಲ ತೆಗೆದು ಈ ರೀತಿ ಸಣ್ಣದಾಗಿ ಚೂರು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಆನಂತರ ಅದಕ್ಕೆ 1 ಎಸಳು ಕರಿಬೇವು, 2 ಟೇಬಲ್ ಚಮಚದಷ್ಟು ಒಣ ಕೊಬ್ಬರಿ ತುರಿ ಅಥವಾ ಕೊಬ್ಬರಿ ಪುಡಿಯನ್ನು ಹಾಕಿ ಒಂದು ಸುತ್ತು ಹೀಗೆ ಹುರಿದು ಸ್ಟವನ್ನು ಆಫ್ ಮಾಡಿಬಿಡಬೇಕು. ಈಗ ಇಲ್ಲಿ ಮಿಕ್ಸಿ ಜಾರಲ್ಲಿ ಮೊದಲಿಗೆ ಒಣಮೆಣಸಿನ್ಕಾಯಿ, ಬೇಳೆ ಮತ್ತು ಬೇರೆ ಮಸಾಲೆ ಪದಾರ್ಥ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು, ಬೇಳೆ ಎಲ್ಲ ಇರೋದ್ರಿಂದ. ಆನಂತರ ಅದಕ್ಕೆ ಉಳಿದಿರುವಂತಹ ಪದಾರ್ಥಗಳನ್ನು ಹಾಕಿ ಜೊತೆಯಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಳ್ಬೇಕು. ಒಂದು 4 ಚಮಚ ಉಪ್ಪು, 4 ಚಮಚ ಬೆಲ್ಲ ಬೇಕಾಗತ್ತೆ. ಅದನ್ನು ತರಿಯಾಗಿ ಪುಡಿ ಮಾಡಿಕೊಂಡು ಅದಕ್ಕೀಗ ನಾವು ಒಂದು ಒಗ್ಗರಣೆನ ಕೊಡಬೇಕು. ಅಷ್ಟು ಮಾಡಿದರೆ ರಸಮ್ ಮಿಕ್ಸು ತಯಾರಾಗುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ಸಾಸಿವೆ ಜೀರಿಗೆ 1 ಚಮಚ, ಇಂಗು 1/4 ಚಮಚಕ್ಕೂ ಸ್ವಲ್ಪ ಜಾಸ್ತಿ. ಆನಂತರ ನೋಡಿ ಹೀಗೆ ಚೆನ್ನಾಗಿ ಮಚ್ಚಿ ಒಂದು ಗಾಳಿ ಆಡದೇ ಇರುವಂತಹ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ಇನ್ನು ಇದನ್ನು ಬಳಸಿ ರಸಮ್ ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ 1 ಕಪ್ಪಷ್ಟು ನೀರನ್ನು ತೊಗೊಂಡು, ಅಂದರೆ 1/4 ಲೀಟ್ರ್ ನೀರು ತೊಗೊಂಡು 1 ಚಮಚ ರಸಮ್ ಮಿಕ್ಸನ್ನು ಹಾಕಿ ಚೆನ್ನಾಗಿ ಹೀಗೆ ಕಲಸಿ ಮಗ್ಚಿ 1 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ನೀವು ಬೇಕಾದರೆ ಒಂದು ಸಣ್ಣ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡಿನೂ ಫಸ್ಟಿಗೆ ಹುರ್ಕೊಂಡು ಆನಂತರ ಬೇಕಾದ್ರೂ ಮಾಡ್ಬೋದು, ಬೇಕು ಅಂದರೆ ಮಾತ್ರ, ಇಲ್ಲ ಇಷ್ಟು ಮಾಡಿದ್ರೂ ಸಾಕಾಗತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.